ಸುದ್ದಿನ 9 ಗಂಟೆಗೆ ಹೇಳೋಣ ಅಂತ ಇಟ್ಕೊಂಡಿದ್ದೆ. ಆದರೆ ಈಗಷ್ಟೇ ಇಡಿಯ ಅಧಿಕೃತ ಪತ್ರಿಕಾಗೋಷ್ಠಿ ಬಂತು. ನಮ್ಮ ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಸೇರಿದ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳ ಮೇಲೆ ಇವತ್ತು ಇಡಿ ದಾಳಿ ಮಾಡಿತು. ಈ ದಾಳಿಗೂ ಗೋಲ್ಡ್ ಸ್ಮಗ್ಲರ್ ರನ್ಯಾ ರಾವ್ ಬಂಧನಕ್ಕೂ ಸಂಬಂಧ ಇದೆಯಾ? ಆರಂಭಿಕ ಮಾಹಿತಿಗಳ ಪ್ರಕಾರ ಅಂಥ ಸಂಬಂಧ ಏನು ಕಂಡು ಬಂದಿರಲಿಲ್ಲ. ನಮಗೆ ಬಂದ ಮಾಹಿತಿಗಳ ಪ್ರಕಾರ. ಆದರೆ ಈಗ ಇಡಿ ಖಚಿತಪಡಿಸ್ತಾ ಇದೆ ಇದು ರನ್ಯಾ ರಾವ್ ಕೇಸಿಗೆ ಸಂಬಂಧಿಸಿದ ದಾಳಿ ಅಂತ ಅಧಿಕೃತ ಪತ್ರಿಕಾ ಹೇಳಿಕೆಯಲ್ಲಿ. ಡಾಕ್ಟರ್ ಪರಮೇಶ್ವರ್ಗೆ ಸೇರಿದ 3 ಇನ್ಸ್ಟಿಟ್ಯೂಷನ್ಗಳ ಮೇಲೆ ಮಾತ್ರ ಅಲ್ಲ, ಒಟ್ಟು 16 ಕಡೆ ದಾಳಿಯಾಗಿದೆ. ವಿದೇಶಗಳಲ್ಲಿ ಬಂಗಾರ ಖರೀದಿ ಮಾಡೋದಕ್ಕೆ ಭಾರತದಿಂದ ಹವಾಲಾ ಮೂಲಕ ದುಡ್ಡು ಕಳಿಸಲಾಗಿತ್ತಂತೆ. ಅದಕ್ಕೆ ಸಂಬಂಧಿಸಿದ ದಾಳಿ ಅಂತ ಹೇಳಲಾಗ್ತಾ ಇದೆ. ಒಟ್ಟು 16 ಕಡೆ ರನ್ಯಾ ರಾವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 16 ಕಡೆ ರೇಡ್ ಆಗಿದೆ. ಇಡಿ ರಿಲೀಸ್ ಮಾಡಿರುವ ಪ್ರೆಸ್ ನೋಟ್ನಲ್ಲಿರುವ ಒಂದು ಇಂಟ್ರೆಸ್ಟಿಂಗ್ ಅಂಶ, ರನ್ಯಾ ರಾವ್ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋದಕ್ಕೆ ಶಿಕ್ಷಣ ಸಂಸ್ಥೆಯೊಂದರ ಬ್ಯಾಂಕ್ ಖಾತೆಯಿಂದ 40 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಅಂತ. ಪ್ರಭಾವಿ ವ್ಯಕ್ತಿಯ ಸೂಚನೆಯ ಮೇರೆಗೆ 40 ಲಕ್ಷ ರೂಪಾಯಿ ರನ್ಯಾ ರಾವ್ಗೆ ಕೊಡಲಾಗಿದೆ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋದಕ್ಕೆ. ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನಿರ್ವಹಣೆ ಮಾಡಿಲ್ಲ ಅಂತ ಪ್ರೆಸ್ ನೋಟ್ನಲ್ಲಿದೆ. ಡಾಕ್ಟರ್ ಪರಮೇಶ್ವರ್ಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯಾಗಿದೆ. ಹಾಗಾದ್ರೆ ಗೃಹ ಸಚಿವರಿಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ಅಕೌಂಟ್ನಿಂದಾನೇ 40 ಲಕ್ಷ ಹೋಗಿತ್ತಾ? ದಟ್ ಈಸ್ ಅ ಕ್ವಶನ್ ಮಾರ್ಕ್. ಇಡಿ ಹೇಳ್ತಾ ಇದೆ ಶಿಕ್ಷಣ ಸಂಸ್ಥೆಯೊಂದರ ಬ್ಯಾಂಕ್ ಖಾತೆಯಿಂದ ಅಂತ. ಶಿಕ್ಷಣ ಸಂಸ್ಥೆಯೊಂದರ ಬ್ಯಾಂಕ್ ಖಾತೆಯಿಂದ ರನ್ಯಾ ರಾವ್ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋದಕ್ಕೆ 40 ಲಕ್ಷ ರೂಪಾಯಿ ಕೊಡಲಾಗಿದೆ ಮತ್ತು ಅದರ ದಾಖಲೆಗಳನ್ನು ಶಿಕ್ಷಣ ಸಂಸ್ಥೆಯ ಅಕೌಂಟ್ಸ್ನಲ್ಲಿ ಮೇಂಟೈನ್ ಮಾಡಿಲ್ಲ. ಪ್ರಭಾವಿ ವ್ಯಕ್ತಿಯೊಬ್ಬರ ಸೂಚನೆಯ ಮೇರೆಗೆ 40 ಲಕ್ಷ ಕೊಡಲಾಗಿದೆ ಅಂತ ಇಡಿ ಪ್ರೆಸ್ ನೋಟ್ ಹೇಳ್ತಾ ಇದೆ. ಇಡಿ ಹೇಳ್ತಾ ಇರೋದು ಡಾಕ್ಟರ್ ಪರಮೇಶ್ವರ್ಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ಮೇಲೇನಾ ಅಥವಾ ಬೇರೆ ಶಿಕ್ಷಣ ಸಂಸ್ಥೆಗಳೇನಾದರೂ ಇದರಲ್ಲಿ ಇದಾವ?
ರನ್ಯಾರಾವ್ ಬಂಧಿತಳಾದ ಕ್ಷಣದಿಂದಲೂ ಅನೇಕ ರಾಜಕಾರಣಿಗಳ ಹೆಸರು ಈ ಪ್ರಕರಣದಲ್ಲಿ ಬಂದು ಹೋಗ್ತಾ ಇತ್ತು. ರನ್ಯಾರಾವ್ ಕುಟುಂಬಕ್ಕೆ ಡಾಕ್ಟರ್ ಪರಮೇಶ್ವರ್ ಆಪ್ತರು, ರನ್ಯಾರಾವ್ ತಾಯಿಗೆ. ಇವತ್ತು ಇಡಿ ನಡೆಸಿದ ದಾಳಿ ನೇರವಾಗಿ ರನ್ಯಾರಾವ್ ಪ್ರಕರಣಕ್ಕೆ ಸಂಬಂಧಿಸಿದ್ದು ಅನ್ನುವ ಅಧಿಕೃತ ಪತ್ರಿಕಾಗೋಷ್ಠಿ, ಪತ್ರಿಕಾ ಹೇಳಿಕೆ ಇಡಿಯಿಂದ ಬರ್ತಾ ಇದೆ. ಬೆಳಗ್ಗೆ ಇಡಿ ರೇಡ್ನ ಮಾಹಿತಿ ಬಂದಾಗ ರನ್ಯಾರಾವ್ ಪ್ರಕರಣಕ್ಕೆ ಸಂಬಂಧಿಸಿದ್ದು ಅನ್ನುವ ಇನ್ಫಾರ್ಮೇಶನ್ ಇರಲಿಲ್ಲ. ಸುಮ್ಮನೆ ತಾರ್ಕಿಕವಾಗಿ ನಾವು ಯೋಚನೆ ಮಾಡಿದ್ವಿ, ರನ್ಯಾರಾವ್ ಪ್ರಕರಣಕ್ಕಾಗಿದ್ರೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಯಾಕೆ ದಾಳಿ ಆಗುತ್ತೆ? ಡಾಕ್ಟರ್ ಪರಮೇಶ್ವರ್ ಮನೆಗೆ ಬಂದಿಲ್ಲ ಇಡಿ ಆಫೀಸರ್ಸು ಅಂತ ಯೋಚನೆ ಮಾಡಿದ್ವಿ. ವಿ ಥಾಟ್ 2019 ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿತ್ತು ಡಾಕ್ಟರ್ ಪರಮೇಶ್ವರರ ಶಿಕ್ಷಣ ಸಂಸ್ಥೆಗಳ ಮೇಲೆ. ಆವಾಗ 70 ಲಕ್ಷ ಕ್ಯಾಶ್ ಸಿಕ್ಕಿತ್ತು. ಡಾಕ್ಟರ್ ಪರಮೇಶ್ವರ್ ಅಣ್ಣನ ಮಗನಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಿದ್ರು. ದಾಳಿಯಲ್ಲಿ ಕ್ಯಾಶ್ ಸಿಕ್ಕ ಕಾರಣಕ್ಕೆ ಇಡಿ ECIR ದಾಖಲಿಸಿಕೊಂಡಿತ್ತು. ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ECIR ದಾಖಲಿಸಿಕೊಂಡಿತ್ತು. ಅದರ ಫಾಲೋ ಅಪ್ ರೇಡು ಅಂತ ನಾವು ಅನ್ಕೊಂಡಿದ್ವಿ. ಈಗ ನೋಡಿದ್ರೆ ಇಡಿ ಹೇಳ್ತಾ ಇದೆ ಇದು ರನ್ಯಾರಾವ್ ಪ್ರಕರಣಕ್ಕೆ ಸಂಬಂಧಿಸಿದ್ದು ಅಂತ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಫಾರೆಕ್ಸ್ ಅವ್ಯವಹಾರ, ಫಾರಿನ್ ಎಕ್ಸ್ಚೇಂಜ್ ಅವ್ಯವಹಾರ ಅಂತ ಇಡಿ ಹೇಳ್ತಾ ಇದೆ. RBI ಗೈಡ್ಲೈನ್ಸ್ ಉಲ್ಲಂಘಿಸಿ ವಿದೇಶಿ ಕರೆನ್ಸಿಯನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳಲಾಗಿದೆ. ಬಂಗಾರದ ಖರೀದಿಗೆ ದುಡ್ಡು ಎಲ್ಲಿಂದ ಬಂತು ಅನ್ನುವುದರ ತನಿಖೆಯ ಮುಂದುವರಿದ ಭಾಗ ಇದು. ಹಲವು ಕೋಟಿ ರೂಪಾಯಿಗಳ ವ್ಯವಹಾರ ಪತ್ತೆಯಾಗಿದೆ ಅಂತ ಇಡಿ ಹೇಳ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ರನ್ಯಾರಾವ್ ಮತ್ತು ಸಿದ್ಧಾರ್ಥ್ ಇಬ್ಬರಿಗೂ ನೆನ್ನೆ ತಾನೇ ಬೇಲ್ ಸಿಕ್ಕಿದೆ. ನೆನ್ನೆ ಅಷ್ಟೇ ಬೇಲ್ ಆಗಿದೆ ಇಬ್ಬರಿಗೂ. ಇವತ್ತು ಇಡಿ ರೇಡ್. ರಿಗೆ ಸೇರಿದ 3 ಕಾಲೇಜ್ಗಳ ಮೇಲೆ ಇಡಿ ರೇಡು. ತುಮಕೂರಿನ SSIT ಕಾಲೇಜು, ಹೆಗ್ಗೆರೆ ಹತ್ರ ಇರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, ನೆಲಮಂಗಲದಲ್ಲಿರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, 3 ಕಾಲೇಜ್ಗಳ ಮೇಲೆ ಇಡಿ ರೇಡು. 9 ಕಾರುಗಳಲ್ಲಿ ಸುಮಾರು 30 ಜನ ಅಧಿಕಾರಿಗಳು ಬಂದಿದ್ದಾರೆ. ಇದರ ಬಗ್ಗೆ ಪ್ರತಿಕ್ರಿಯೆ ಕೇಳಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೂರ್ಣ ಮಾಹಿತಿ ಇಲ್ಲ, ಆದರೆ ಇಡಿ ದಾಳಿ ಮಾಡಿದೆ. ಪರಮೇಶ್ವರ್ ತಂದೆ ಮಾಡಿರುವಂತಹ ಸಂಸ್ಥೆ ಇದು. ಯಡಿಯೂರಪ್ಪ ಸಂಭಾವಿತರ, ವಿಜಯೇಂದ್ರ ಸಂಭಾವಿತರ, ಕುಮಾರಸ್ವಾಮಿ ಸಂಭಾವಿತರ ಒಬ್ಬ ದಲಿತ ನಾಯಕನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇದು ರಾಜಕೀಯ ಪ್ರೇರಿತ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಖ್ಯಮಂತ್ರಿಗಳ ಹೇಳಿಕೆ ಮೊದಲು ನೋಡಿ. ಇನ್ಸ್ಟಿಟ್ಯೂಷನ್ ಪ್ರಾರಂಭವಾಗಿ ಬಹಳ ವರ್ಷ ಆಯಿತು. ಇದನ್ನ ಪರಮೇಶ್ವರ್ ಅವರ ತಂದೆ ಗಂಗಾಧರಯ್ಯ ಅವರೇ ಪ್ರಾರಂಭ ಮಾಡಿದ್ದರು. ಪರಮೇಶ್ವರ್ ಅವರು ಒಬ್ಬ ದಲಿತ ನಾಯಕರು, ಪ್ರಮುಖ ನಾಯಕರು.
ಅವ್ರ ಮೇಲೆ ನನಗೆ ಅನಿಸುತ್ತೆ ಸೇಡನ್ ರಾಜಕೀಯ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಡಿಯೂರಪ್ಪ ಏನು ಬಹಳ ಅನಿಷ್ಟ, ವಿಜೇಂದ್ರ ಬಹಳ ಅನಿಷ್ಟ, ಕುಮಾರಸ್ವಾಮಿ ಬಹಳ ಅನಿಷ್ಟ, ಬಿಜೆಪಿ ಅವರೆಲ್ಲ ಬಹಳ ಅನಿಷ್ಟ ನಾಯಕರುಗಳೆಲ್ಲ ಅವ್ರ ಮೇಲೆ ಒಬ್ಬರ ಮೇಲೂ ಮಾಡಲ್ಲ. ಇವ್ರನ್ನೇ ಯಾಕೆ ಇದು ಮಾಡ್ತಾರೆ? ಇದೆಲ್ಲ ನೋಡಿದ್ರೆ ಟಾರ್ಗೆಟ್ ಮಾಡಿ ಒಬ್ಬ ದಲಿತ ನಾಯಕರನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಇದು ರಾಜಕೀಯ ಪ್ರೇರಿತವಾದದ್ದು. ಮತ್ತೆ ಅವರು ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾರೆ, ಆ ವಿದ್ಯಾಸಂಸ್ಥೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಇನ್ಸ್ಟಿಟ್ಯೂಷನ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ರು, ನಿನ್ನೆ ಹೊಸಪೇಟೆಯಲ್ಲಿ ಸರ್ಕಾರಕ್ಕೆ 2 ವರ್ಷ ತುಂಬಿರುವ ಸಂದರ್ಭದಲ್ಲಿ SC ST ಕುಟುಂಬದವರಿಗೆ, OBC ಕುಟುಂಬಗಳವರಿಗೆ ನಾವು ಹಕ್ಕುಪತ್ರಗಳನ್ನು ಕೊಟ್ಟಿದ್ದೇವೆ. 1 ಲಕ್ಷ SC ST ಕುಟುಂಬದವರಿಗೆ ಹಕ್ಕುಪತ್ರ ಕೊಟ್ಟಿದ್ದೇವೆ. ಇದರಿಂದ ನಿರಾಶೆಗೊಂಡು ಬಿಜೆಪಿ ED ದಾಳಿ ಮಾಡಿಸಿದೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೊಟ್ಟಿರುವ ಸ್ಟೇಟ್ಮೆಂಟ್. ಆರ್ ಅಶೋಕ್ ಅವರು ವಿಪಕ್ಷ ನಾಯಕರು ಹೇಳಿದ್ರು, ರಣ್ಯಾರಾವ್ ಪ್ರಕರಣಕ್ಕೆ ಸಂಬಂಧಿಸಿದ ದಾಳಿ ಇದು ಅಂತ. ಕೇಳಿಸ್ಕೊಳ್ಳಿ. ರಣ್ಯಾರಾವ್ ವಿದೇಶದಿಂದ ಗೋಲ್ಡ್ ಅನ್ನ ತಂದು, ಚಿನ್ನವನ್ನ ತಂದು ಇಲ್ಲಿ ಹಲವಾರು ಪ್ರಮುಖರಿಗೆ ಕೊಟ್ಟಿರುವಂತದ್ದು ಈಗಾಗಲೇ ತನಿಖೆಯಿಂದ ಹೊರಬಂದಿದೆ. ಈಗ ಆ ಒಂದು ಹಣ ಸಿದ್ಧಾರ್ಥ ಎಜುಕೇಶನ್ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಅವ್ರು ಮೋಸ್ಟ್ಲಿ ಇನ್ಫಾರ್ಮೇಶನ್ ಇರ್ಬೋದು. ಅದರಿಂದ ತನಿಖೆಗೆ ಹೋಗ್ತಾ ಇದ್ದಾರೆ. ತನಿಖೆ ಮಾಡಲಿ, ಯಾರೇ ತಪ್ಪು ಮಾಡಿದ್ರು ತಪ್ಪೇ, ಅದು ಪ್ರಶ್ನೆನೇ ಇಲ್ಲ. ಬೆರಳು ಯಾವಾಗ್ಲೂ ಗೃಹ ಸಚಿವರ ಕಡೆ ತೋರಿಸ್ತಿತ್ತು. ಅವರ ಹಸ್ತಕ್ಷೇಪ ಇದೆ, ಗೃಹ ಇಲಾಖೆ ಅವ್ರ ತಂದೆಯವರಿದ್ದಾರೆ, ಗೃಹ ಸಚಿವರು ಭಾಗಿಗಳಾಗಿದ್ದಾರೆ ಅನ್ನೋ ಎಲ್ಲ ಒಂದ್ ಕಡೆ ಅವ್ರ ಕಡೆ ಆಪಾದನೆ ಎಲ್ಲಾ ಕಡೆಯಿಂದನೂ ಕೇಳಿ ಬರ್ತಿತ್ತು. ಈಗ ತನಿಖೆ ಆಗ್ತಿರುವಂತ ಸಂದರ್ಭದಲ್ಲಿ ಇನ್ನ ಹೆಚ್ಚು ಹೇಳೋದು ತಪ್ಪಾಗುತ್ತೆ. ಸಮಗ್ರವಾಗಿ ಬೆಳಕಿಗೆ ಬರಲಿ. ದೇಶದ್ರೋಹಿ ಕೆಲಸ, ಬಂಗಾರವನ್ನ, ಸ್ಮಗ್ಲಿಂಗ್ ಅನ್ನ ಈ ರೀತಿ ವ್ಯವಸ್ಥಿತವಾಗಿ, ಜಾಲವಾಗಿ ತಮ್ಮ ಸ್ಥಾನಮಾನದ ಮೂಲಕ ಮಾಡ್ತಿದ್ರು. ಇವೆಲ್ಲವೂ ಎಲ್ಲ ಒಂದ್ ಕಡೆ ಇನ್ನ ತೀವ್ರವಾಗಿ ತನಿಖೆಯನ್ನ ನಡೆದು ಇನ್ನೊಂದು ಸಂಬಂಧಪಟ್ಟ ವ್ಯಕ್ತಿಗಳ ಮೇಲೆ ತನಿಖೆ ಆಗ್ತಿರೋದು ಒಂದು ಒಳ್ಳೆ ಬೆಳವಣಿಗೆ. ರಣ್ಯಾರಾವ್ ವಿದೇಶದಿಂದ ಗೋಲ್ಡ್ ಅನ್ನ ತಂದು, ಚಿನ್ನವನ್ನ ತಂದು ಇಲ್ಲಿ ಹಲವಾರು ಪ್ರಮುಖರಿಗೆ ಕೊಟ್ಟಿರುವಂತದ್ದು ಈಗಾಗಲೇ ತನಿಖೆಯಿಂದ ಹೊರಬಂದಿದೆ. ಈಗ ಆ ಒಂದು ಹಣ ಸಿದ್ಧಾರ್ಥ ಎಜುಕೇಶನ್ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ದಾರೆ. 2023ರಲ್ಲಿ ಪಾಕಿಸ್ತಾನ ಹೈಕಮಿಷನ್ಗೆ ವೀಸಾ ಕೇಳಿಕೊಂಡು ಹೋದಾಗ ಎಹಸಾನ್ ರೆಹಮಾನ್ ಪರಿಚಯ ಆದ. ನಂಬರ್ ಎಕ್ಸ್ಚೇಂಜ್ ಆಯಿತು, ನಿರಂತರವಾಗಿ ಟಚ್ನಲ್ಲಿದ್ದ. ಆತನಿಂದಾಗಿ ಪಾಕಿಸ್ತಾನದ ವೀಸಾ ಸಿಕ್ತು. ವೀಸಾ ತೆಗೆದುಕೊಂಡು ಪಾಕಿಸ್ತಾನಕ್ಕೆ ಹೋದಾಗ ಅಲ್ಲಿ ಯಾರ್ಯಾರನ್ನ ಭೇಟಿಯಾಗಬೇಕು ಅನ್ನುವುದನ್ನ ಈತ ಹೇಳಿದ್ದ, ಎಹಸಾನ್ ರೆಹಮಾನ್ ಹೇಳಿದ್ದ. ದೆಹಲಿಯಲ್ಲಿ ಈತನನ್ನು ಅನೇಕ ಸಲ ಭೇಟಿಯಾದೆ. ಈತನ ಮೂಲಕ ಅಲಿ ಹಸನ್ ಅನ್ನುವವನು ಪರಿಚಯ ಆದ. ನಾನು 2 ಸಲ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದೀನಿ, ಪಾಕಿಸ್ತಾನದಲ್ಲಿ ಹಲವು ಅಧಿಕಾರಿಗಳನ್ನ ಭೇಟಿಯಾಗಿದ್ದೀನಿ ಎಂದಿದ್ದಾಳೆ. ಅಲಿ ಹಸನ್ ಪಾಕಿಸ್ತಾನದ ಪ್ರವಾಸಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟವನು ಅಲಿ ಹಸನ್. ಆತನ ಮೂಲಕ ಪಾಕಿಸ್ತಾನದಲ್ಲಿ ISI ಅಧಿಕಾರಿಗಳನ್ನು ಭೇಟಿಯಾಗಿದ್ದೀನಿ. ISI ಏಜೆಂಟ್ ಶಾಕಿರ್ ಅನ್ನುವವನಿಗೆ ಅಲಿ ನನ್ನನ್ನು ಪರಿಚಯ ಮಾಡಿಸಿದ್ದ. ರಾಣಾ ಶಹಬಾಜ್ ಅನ್ನುವಂಥವನನ್ನು ಪರಿಚಯ ಮಾಡಿಸಿದ್ದ. ಪಾಕಿಸ್ತಾನ ಮತ್ತು ಇಟಲಿಯ ಭದ್ರತಾ ಅಧಿಕಾರಿಗಳನ್ನು ಭೇಟಿಯಾಗಿದ್ದೆ ಅಂತ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಈಕೆಯಿಂದ ಪಾಕಿಸ್ತಾನ ಪಡೆದಂಥ ಮಾಹಿತಿಗಳು ಏನೇನು? ಕಾಶ್ಮೀರದ ತುಂಬಾ ಓಡಾಡೋದಕ್ಕೆ ಹೇಳಿದ್ರಂತೆ. ಪ್ರವಾಸಿಗರ ಕಡಿಮೆ ಹೋಗುವ ಜಾಗಗಳಿಗೆ ಭೇಟಿ ಕೊಡೋದಕ್ಕೆ ಹೇಳಿದ್ರಂತೆ. ಅದರಲ್ಲೂ ಒಂದು ಪರ್ಟಿಕ್ಯುಲರ್ ಸ್ಪೇಸ್ ಕ್ವಾಜಿಗಂಡ್ ಅಂತ. ಕ್ವಾಜಿಗಂಡ್ ಇದೇ ಫೋಟೋ. ಈ ಜಾಗ ಹೆಂಗಿದೆ, ಇಲ್ಲಿನ ರೈಲ್ವೆ ಸ್ಟೇಷನ್ ಹೆಂಗಿದೆ, ಮಿಲಿಟರಿ ಮೂವ್ಮೆಂಟ್ ಹೆಂಗಿದೆ ಅನ್ನುವ ಮಾಹಿತಿ ಪಾಕಿಸ್ತಾನಕ್ಕೆ ಬೇಕಾಗಿತ್ತು. ವೆರಿ ಕ್ರೂಷಿಯಲ್ ಪ್ಲೇಸ್, ಎಂಟ್ರಿ ಟು ಕಾಶ್ಮೀರ್ ಅಂತಿದು. ಭದ್ರತಾ ಪಡೆಗಳು ಈ ಮಾರ್ಗದ ಮೂಲಕ ಕಾಶ್ಮೀರದ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಬೇಕಾಗಿತ್ತು. ಇಲ್ಲಿ ಲೆಸರ್ ನೋನ್ ಸ್ಪಾಟ್ಸ್ ಅಂತ ಟೈಟಲ್ನಲ್ಲಿ ವಿಡಿಯೋ ಮಾಡ್ತಾಳೆ. ತುಂಬಾ ಕಡಿಮೆ ಜನರಿಗೆ ಗೊತ್ತಿರುವ ಪ್ರದೇಶಗಳು ಅಂತ ವಿಡಿಯೋ ಮಾಡಿದ್ದಾಳೆ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿರುವ ಆಯಕಟ್ಟಿನ ಪ್ರದೇಶ ಕಾಶ್ಮೀರಕ್ಕೆ ಎಂಟ್ರಿ ಕೊಡೋದಕ್ಕೆ ತುಂಬಾ ಮುಖ್ಯ.
ಯುದ್ಧದಂಥ ಸನ್ನಿವೇಶದಲ್ಲಿ ಮಿಲಿಟರಿ ಮೂವ್ಮೆಂಟ್ ಇಲ್ಲಿ ಆಗತ್ತೆ, ಇದರ ಮಾಹಿತಿ ಬೇಕಾಗಿತ್ತು ಪಾಕಿಸ್ತಾನಕ್ಕೆ, ಅದನ್ನು ಕೊಡೋ ಕೆಲಸ ಇವಳು ಮಾಡಿದ್ಲು. ವಿಡಿಯೋ ಮಾಡ್ತಾಳೆ, ಫೋಟೋ ತೆಗಿತಾಳೆ. ಲೆಸ್ಸರ್ ನೋನ್ ಸ್ಪಾಟ್ಸ್ ಅಂತ. ಜನವರಿಯಲ್ಲಿ ಪಹಲ್ಗಾಮ್ಗೂ ಹೋಗಿದ್ಲು. 2 ವರ್ಷದಲ್ಲಿ 2 ಸಲ ಜಮ್ಮು ಕಾಶ್ಮೀರ ಪ್ರವಾಸ ಮಾಡಿದ್ದಾಳೆ. ರೈಲ್ವೆ ಜಂಕ್ಷನ್ನು, ಹೈವೇ ಟೋಲ್ ಪಾಯಿಂಟ್ಗಳ ವಿಡಿಯೋ ಮಾಡಿ ಹಾಕಿದ್ದಾಳೆ. ಕಮ್ಯುನಿಕೇಷನ್ ಟವರ್ನ ವಿಡಿಯೋ ಮಾಡಿದ್ದಾಳೆ. ಆಯಕಟ್ಟಿನ ಸ್ಥಳಗಳಲ್ಲಿ ಡ್ರೋನ್ ಹಾರಿಸಿದ್ದಾಳೆ. ಈಕೆ ವಿಡಿಯೋ ಚಿತ್ರೀಕರಣಕ್ಕೆ ಡ್ರೋನ್ ಹಾರಿಸಿದ್ದಾಳೆ. ಅದರ ಜೊತೆಗೆ ಆಪರೇಷನ್ ಸಿಂಧೂರ ನಡೀತಿದ್ದಾಗ ಆಗಲೂ ISI ಹ್ಯಾಂಡ್ಲರ್ಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಪಂಜಾಬ್ ಮತ್ತು ಹರಿಯಾಣದಲ್ಲಿ ಎಲ್ಲೆಲ್ಲಿ ಬ್ಲ್ಯಾಕ್ಔಟ್ಗಳನ್ನು ಅನೌನ್ಸ್ ಮಾಡಲಾಗಿದೆ ಅನ್ನುವ ಮಾಹಿತಿಯನ್ನು ಈಕೆ ಶೇರ್ ಮಾಡ್ಕೊಂಡಿದ್ದಾಳೆ. ಅಂದರೆ ಪಾಕಿಸ್ತಾನ ದಾಳಿ ಮಾಡೋದಕ್ಕೆ ಅನುಕೂಲವಾಗುವಂಥ ಮಾಹಿತಿ. ಪಾಕಿಸ್ತಾನ ಪ್ರವಾಸದಲ್ಲಿ ಈಕೆ ಬರೆದಿದ್ದ ಡೈರಿಯನ್ನು ಕೂಡ NIA ವಶಪಡಿಸಿಕೊಂಡಿದೆ. ಪಾಕಿಸ್ತಾನ ತುಂಬ ಒಳ್ಳೆಯ ದೇಶ, ಅಲ್ಲಿನ ಜನ ತುಂಬ ಒಳ್ಳೆಯವರು, 2 ದಿನ ಲಾಹೋರ್ನಲ್ಲಿ ಓಡಾಡದೆ ಸಮಯ ಬಹಳ ಕಡಿಮೆ ಅಂತ ಅನ್ನಿಸ್ತು. ಗಡಿಗಳು ಸೃಷ್ಟಿಸಿರುವ ಅಂತರ ಎಷ್ಟು ಕಾಲ ಉಳಿಯುತ್ತೆ, ನಮ್ಮ ಹೃದಯದಲ್ಲಿನ ಭಾವನಾತ್ಮಕ ವಿರೋಧಗಳು ದೂರ ಆಗಬೇಕು, ನಾವೆಲ್ಲರೂ ಒಂದೇ ನೆಲ ಒಂದೇ ಮಣ್ಣಿನಿಂದ ಬಂದವರು, ಇತ್ಯಾದಿ ಇತ್ಯಾದಿ. ನೋಡ್ತಾ ಇದ್ದೀರಿ, ಡೈರಿಯ ಫೋಟೋಗಳನ್ನು ನೋಡ್ತಾ ಇದ್ದೀರಿ. ಜ್ಯೋತಿ ಮಲ್ಹೋತ್ರ ಭಾರತದಲ್ಲಿದ್ದು, ಭಾರತದ ನೆಲದಲ್ಲಿದ್ದು, ಭಾರತದ ಅನ್ನ ತಿಂದು ದ್ರೋಹದ ಕೆಲಸ ಮಾಡಿರುವ ಯೂಟ್ಯೂಬರ್. NIA ಮತ್ತು IB ವಿಚಾರಣೆ ನಡೆಸ್ತಾ ಇದೆ. ಪಾಕಿಸ್ತಾನದ ಬಗ್ಗೆ ಎಷ್ಟು ಹೇಳಿದರೂ ಪದಗಳು ಸಾಲುವುದಿಲ್ಲ. ಪಾಕ್ ಭೇಟಿಯ ಸಂದರ್ಭದಲ್ಲಿ ನನಗೆ ಬಹಳ ಪ್ರೀತಿ ಸಿಕ್ತು. 10 ದಿನಗಳ ಪ್ರವಾಸದ ನಂತರ ಮರಳಿ ಬಂದಿದ್ದೇನೆ. ಅದು ಕ್ರೇಜಿ ಮತ್ತು ಕಲರ್ಫುಲ್ ದೇಶ ಅಂತ. ಕ್ರೇಜಿ ಮತ್ತು ಕಲರ್ಫುಲ್ ದೇಶ. ಇಂಟ್ರೆಸ್ಟಿಂಗ್ಲಿ ಈಕೆ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದು ಈಕೆಯ ತಂದೆಗೆ ಕೂಡ ಗೊತ್ತಿರಲಿಲ್ಲ. ಅರೆಸ್ಟ್ ಆಗೋ ತನಕ ತನ್ನ ಮಗಳು ಏನು ಮಾಡ್ತಾ ಇದ್ಲು ಅಂತ ತಂದೆಗೆ ಗೊತ್ತೇ ಇಲ್ಲ. ದಿಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಈಕೆ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದದ್ದು. ದಿಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಈಕೆ ಶೇರ್ ಮಾಡಿಕೊಂಡಿರುವ ವಿಷಯಗಳನ್ನೆಲ್ಲ IB ಅವರು NIAದವರು ಒಂದೊಂದಾಗಿ ಕೆದಕ್ತಾ ಇದ್ದಾರೆ. ಕನ್ಫೆಸ್ ಮಾಡ್ಕೊಂಡಿದ್ದಾಳೆ ಜ್ಯೋತಿ ಮಲ್ಹೋತ್ರ ತಾನು ಮಾಡಿದ್ದೆಲ್ಲವನ್ನು. ಭಾರತದಲ್ಲಿದ್ದುಕೊಂಡು ಭಾರತದ ವಿರುದ್ಧ ಪಾಕಿಸ್ತಾನದ ಪರ ಬೇಹುಗಾರಿಕೆ ಮಾಡ್ತಾ ಇದ್ದ ಜ್ಯೋತಿ ಮಲ್ಹೋತ್ರ ಕಥೆ ನೋಡಿದ್ರಿ. ಈಗ ಪಾಕಿಸ್ತಾನದಲ್ಲಿ ಇದ್ಕೊಂಡು ಭಾರತದ ಪರ ಕೆಲಸ ಮಾಡ್ತಾ ಇರುವಂಥವ್ರು. ಐ ಆಮ್ ಟಾಕಿಂಗ್ ಅಬೌಟ್ ಅಪರಿಚಿತ ಬಂದೂಕುಧಾರಿಗಳು. ಮೊನ್ನೆ ತಾನೇ ಅಬೂ ಸೈಫುಲ್ಲಾನನ್ನ ಹೊಡೆದು ಹಾಕಿದ ಕಥೆ ಹೇಳಿದ್ದೆ ನಿಮಗೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಬದುಕ್ತಾ ಇದ್ದ ಅಬೂ ಸೈಫುಲ್ಲಾ ಬೆಂಗಳೂರಿನಲ್ಲಿ ನಡೆದಿದ್ದ IISc ಟೆರರಿಸ್ಟ್ ಅಟ್ಯಾಕ್ನ ಮಾಸ್ಟರ್ ಮೈಂಡರ್. ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಈತ ಮನೆಯಿಂದ ಹೊರಗೆ ಬರ್ತಿದ್ದಂತೆ ಬೈಕ್ ಮೇಲೆ 3 ಜನ ಬಂದ್ರಂತೆ, ಎದೆಗೆ ಗುರಿ ಇಟ್ಟು ಗುಂಡು ಹೊಡೆದು ಮುಗಿಸಿದ್ರು ಕಥೆಯನ್ನು. ಆತ ಬಾಯಿ ತೆರ್ಕೊಂಡು ಆಕಾಶ ನೋಡ್ಕೊಂಡು ಬಿದ್ದಂಥ ದೃಶ್ಯಗಳು ಕೂಡ ಬಂದು ಒಬ್ಬ ಬಂದು ಒಂದು ಹನಿ ನೀರು ಬಿಡಲಿಲ್ಲ ಅವನ ಬಾಯಲ್ಲಿ. ಆಪರೇಷನ್ ಸಿಂಧೂರದಲ್ಲಿ ಕದನ ವಿರಾಮ ಘೋಷಣೆಯಾದ ನಂತರ ಅಪರಿಚಿತ ಬಂದೂಕುಧಾರಿಗಳು, ಆಲ್ ಥ್ಯಾಂಕ್ಸ್ ಟು ದೆಮ್, ಅಪರಿಚಿತ ಬಂದೂಕುಧಾರಿಗಳು ನಡೆಸಿದ ಮೊದಲನೇ ಇಂಪಾರ್ಟೆಂಟ್ ಆಪರೇಷನ್ ಇದು. ಅಬೂ ಸೈಫುಲ್ಲಾ ಖಾಲಿದ್ ಸತ್ತ. ಇವನು ಇವತ್ತು ಬರ್ತಾ ಇರೋ ಸುದ್ದಿ ನೋಡಿ, ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಅಪರಿಚಿತ ಬಂದೂಕುಧಾರಿಗಳು. ಲಷ್ಕರ್ ಎ ತಯ್ಯಬಾದ ಸಹ ಸಂಸ್ಥಾಪಕ ಅಬು ಹಮ್ಜಾನನ್ನು ಹೊಡೆದಿದ್ದಾರೆ. ಪುರುಸತ್ತೆ ಕೊಡ್ತಿಲ್ಲ. ಅಬು ಹಮ್ಜಾ ಲಷ್ಕರ್ ಎ ತಯ್ಯಬಾದ ಕೋ-ಫೌಂಡರ್. ಈತ ಇನ್ನೂ ಸತ್ತಿಲ್ಲ. ಲಾಹೋರಿನ ಮಿಲಿಟರಿ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆಯಂತೆ. ಪರಿಸ್ಥಿತಿ ಗಂಭೀರ ಅಂತ ಹೇಳ್ತಾರೆ. ಲಷ್ಕರ್ ಎ ತಯ್ಯಬಾ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಂಸ್ಥಾಪಕ ಹಫೀಜ್ ಸಯೀದ್ ಆತನ ಮಸೀದಿಯ ಮೇಲೆ ಆಪರೇಷನ್ ಸಿಂಧೂರದಲ್ಲಿ
ದಾಳಿಯಾಗಿದೆ. ಲಾಹೋರ್ನಲ್ಲಿ ತುಂಬ ಬಿಗಿ ಭದ್ರತೆಯಲ್ಲಿ 4 ಟೈರ್ ಸೆಕ್ಯೂರಿಟಿಯಲ್ಲಿ ಬದುಕ್ತಾ ಇದ್ದಾನೆ. ಮುರಿಡ್ಕೆಯಲ್ಲಿ ಈತ ಮಸೀದಿ ನಡೆಸ್ತಾ ಇದ್ದ, ಮದರಸ ನಡೆಸ್ತಾ ಇದ್ದ. ಅವುಗಳನ್ನು ಟಾರ್ಗೆಟ್ ಮಾಡಿಕೊಂಡು ಆಪರೇಷನ್ ಸಿಂಧೂರದಲ್ಲಿ ದಾಳಿ ನಡೆಸ್ತು ಭಾರತ. ಆತನ ಬಲಗೈ ಬಂಟ ಇವನು ಒಂದು ಕಾಲದಲ್ಲಿ. ರೈಟರು, ಸ್ಪೀಕರು, ಅಂದರೆ ಇಂಟೆಲೆಕ್ಚುಯಲ್ ಸಪೋರ್ಟನ್ನು ಕೊಡ್ತಾ ಇದ್ದಂಥವನು ಲಷ್ಕರ್ ಎ ತಯ್ಯಬಾಗೆ. 2005ರ IISc ದಾಳಿಯಲ್ಲಿ ಈತನದ್ದು ಕೈವಾಡ ಇತ್ತು. ಅಬು ಸೈಫುಲ್ಲಾ ಜೊತೆಗೆ ಇವನು ಇನ್ವಾಲ್ವ್ ಆಗಿದ್ದ. LETಗೆ ಸೈದ್ಧಾಂತಿಕ ಬೆಂಬಲವನ್ನು ಕೊಟ್ಟಂಥವನು. 2000ನೇ ಇಸ್ವಿಯಲ್ಲಿ ಸಕ್ರಿಯ ಟೆರರಿಸಂನಲ್ಲಿದ್ದ. ಅಫ್ಘಾನ್ ಮುಜಾಹಿದ್ದೀನ್ ಸಂಘಟನೆಯ ಸದಸ್ಯನಾಗಿದ್ದ. ಹಫೀಜ್ ಸಯೀದ್ ಜೊತೆಗೆ ಸೇರ್ಕೊಂಡು ಲಷ್ಕರ್ ಎ ತಯ್ಯಬಾ ಶುರು ಮಾಡ್ದ. 2005ರಲ್ಲಿ ಬೆಂಗಳೂರಿನಲ್ಲಿ ನಡೆದ IISc ದಾಳಿಯ ಮಾಸ್ಟರ್ ಮೈಂಡ್ಗಳ ಪೈಕಿ ಒಬ್ಬ. 2018ರಲ್ಲಿ ಇವನು ಲಷ್ಕರ್ ಎ ತಯ್ಯಬಾದಿಂದ ಹೊರಗೆ ಬಂದು ಜೈಷ್ ಎ ಮುಂಕ್ವಫ್ ಅನ್ನುವಂಥ ಸ್ವತಂತ್ರ ಸಂಘಟನೆಯನ್ನು ಶುರು ಮಾಡಿದ್ದ. ಜೈಷ್ ಎ ಮುಂಕ್ವಫ್ ಅನ್ನುವ ಸ್ವತಂತ್ರ ಸಂಘಟನೆಯನ್ನು ಇವನು ಶುರು ಮಾಡಿದ್ದ. ಈ ಅಪರಿಚಿತ ಬಂದೂಕುದಾರಿಗಳ ಸಾಹಸಗಳ ವಿಷಯದಲ್ಲಿ ನಾವೇ ಲೆಕ್ಕ ತಪ್ಪಿದೀವೋ ಏನೋ. ನಮ್ಮ ಲೆಕ್ಕಾಚಾರದ ಪ್ರಕಾರ ಇದು 28ನೇ ಬೇಟೆ. ಇದು ಪಾಕಿಸ್ತಾನದ ಒಳಗೆ ಅಪರಿಚಿತ ಬಂದೂಕುದಾರಿಗಳ 28ನೇ ಬೇಟೆ. ಬಟ್ 32 ಅನ್ನೋ ಲೆಕ್ಕ ಬರ್ತಾ ಇದೆ. 32ನೇದು ಇದು. ಲೆಕ್ಕ ತಪ್ಪಿದ್ದೀರಿ ನೀವು ಅಂತ. ಇಲ್ಲಿ ತನಕ 32 ಜನ ಬಲಿಯಾಗಿದ್ದಾರೆ. ಅಪರಿಚಿತ ಬಂದೂಕುಧಾರಿಗಳು. ಅವ್ರಿಗೇನು ಭಾರತದ ಮೇಲೆ ಪ್ರೀತಿಯೋ ಗೊತ್ತಿಲ್ಲ. ಭಾರತದ ನೆಲದಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿ ಅಮಾಯಕ ಪ್ರಾಣಗಳನ್ನು ತೆಗೆದ, ರಕ್ತ ಹರಿಸಿ ಪಾಕಿಸ್ತಾನದಲ್ಲಿ ಆರಾಮಾಗಿದ್ದವ್ರನ್ನ ಒಬ್ಬೊಬ್ಬರನ್ನೇ ಹುಡುಕಿ ಹೊಡಿತಿದ್ದಾರೆ. ಅವರೆಲ್ಲರೂ, ಸತ್ತವರು ಎಲ್ಲರೂ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದವರು. ಇಸ್ರೇಲ್ಗೆ ಮೋಸ್ಟ್ ವಾಂಟೆಡ್ ಆಗಿದ್ದವರು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಇದೇ ರೀತಿ ಕೊಲೆ ಆಗ್ತಿದ್ರಪ್ಪ. ಆ ರೀತಿ ಕೊಲೆ ಮಾಡುವವರಿಗೆ ಇಸ್ರೇಲ್ ಮೇಲೆ ಅದೇನು ಪ್ರೀತಿನೋ ಗೊತ್ತಿಲ್ಲ. ಅದೇ ಭಾರತದ ವಿಷಯದಲ್ಲೂ ಆಗ್ತಾ ಇರೋದು. ಪಾಕಿಸ್ತಾನದ ಮಾಧ್ಯಮಗಳ ಮಾತಾಡೋದಕ್ಕೆ ಶುರು ಮಾಡಿದಾವೆ ಈಗ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಡಿಬೇಟ್ ಆಗ್ತಾ ಇದೆ, ಏನು ಮಾಡ್ತಾ ಇದೆ ಪಾಕಿಸ್ತಾನ ಅಂತ. ಅಬು ಹಮ್ಜಾ ಸತ್ರೆ ಸುದ್ದಿ ಬರುತ್ತೆ, ಬಂದಾಗ ಹೇಳ್ತೀವಿ. ಸದ್ಯಕ್ಕೆ ಪರಿಸ್ಥಿತಿ ಗಂಭೀರ. ಲಾಹೋರ್ನ ಮಿಲಿಟರಿ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್. ಆಪರೇಷನ್ ಸಿಂಧೂರಕ್ಕೆ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆ ಫುಲ್ ಆಕ್ಟಿವ್ ಆಗಿಬಿಟ್ರು ಅಪರಿಚಿತ ಬಂದೂಕುಧಾರಿಗಳು. ಎಲ್ಲಿ ತನಕ ಅಂದರೆ ಅಲ್ಲಿನ ಹೋಮ್ ಮಿನಿಸ್ಟರ್ ಮನೆಗೆ ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ನೀರಿಗಾಗಿ ನಡೀತಾ ಇರುವ ಪ್ರತಿಭಟನೆಯಲ್ಲಿ AK-47 ಫೈರಿಂಗ್ ಆಗಿ ಇಬ್ಬರು ಸತ್ತೋಗಿದ್ದಾರೆ. ಅಂದರೆ ಜನಸಾಮಾನ್ಯರ ಕೈಯಲ್ಲಿ ಆ ಮಟ್ಟಿಗೆ AK-47ಗಳಿದಾವಲ್ಲಿ. ಸಿಂಧೂ ನದಿಗೆ 6 ಕಾಲುವೆಗಳನ್ನು ನಿರ್ಮಿಸಿ ಪಂಜಾಬ್ ಪ್ರಾಂತ್ಯಕ್ಕೆ ನೀರು ತೆಗೆದುಕೊಂಡು ಹೋಗುವ ಯೋಜನೆಯನ್ನ ಪಾಕಿಸ್ತಾನದ ಮಿಲಿಟರಿ ಮತ್ತು ಸರ್ಕಾರಗಳ ಸೇರ್ಕೊಂಡು ಮಾಡಿದವೆ. ಸಿಂಧೂ ನದಿಯ ನೀರನ್ನು ಪಂಜಾಬಿನ ಮರುಭೂಮಿಗೆ ತೆಗೆದುಕೊಂಡು ಹೋಗುವಂಥ ಯೋಜನೆ ಇದು. ಅದಕ್ಕೆ ವಿರೋಧ. ಇದು ಸಿಂಧ್ ಪ್ರಾಂತ್ಯ ವರ್ಸಸ್ ಪಂಜಾಬ್ ಪ್ರಾಂತ್ಯದ ಮಧ್ಯದ ಗಲಾಟೆ. ಸಿಂಧೂ ನದಿಯ ನೀರನ್ನು ಸಿಂಧ್ ಪ್ರಾಂತ್ಯದ ನೀರಾವರಿಗೆ ಬಳಸಬೇಕು, ಪಂಜಾಬ್ ಪ್ರಾಂತ್ಯಕ್ಕೆ ತೆಗೆದುಕೊಂಡು ಹೋಗಬಾರದು ಅಂತ. ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇದು ಸಿಂಧ್ನ ಹೋಮ್ ಮಿನಿಸ್ಟರ್ ಮನೆ. ಸಿಂಧ್ ಹೋಮ್ ಮಿನಿಸ್ಟರ್ ಮನೆ ಇದು. ಭಾರತ ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದವನ್ನ ಕ್ಯಾಪ್ಟನ್ ಅಬಯನ್ಸ್ ಅಂತ ಹೇಳಿದೆ, ಸಸ್ಪೆನ್ಷನ್ನಲ್ಲಿ ಇಟ್ಟಿದೆ. ಆಗಲೇ ಈ ಮಟ್ಟಿಗೆ ನೀರಿಗಾಗಿ ಶುರುವಾಗಿದೆ ಪಾಕಿಸ್ತಾನದಲ್ಲಿ. ಸಿಂಧೂ ನದಿಗೆ 6 ಕಾಲುವೆಗಳನ್ನು ನಿರ್ಮಿಸಿ ಪಂಜಾಬ್ಗೆ ನೀರು ತೆಗೆದುಕೊಂಡು ಹೋಗಬೇಕು. ಅಲ್ಲಿ 4 ಲಕ್ಷ ಎಕರೆ ಪ್ರದೇಶದಲ್ಲಿ ಕೃಷಿ ಮಾಡಬೇಕು ಅನ್ನುವಂಥ ಯೋಜನೆಯೊಂದು ತಯಾರಾಗಿದೆ. ಪಂಜಾಬ್ನ ಚೋಲಿಸ್ಥಾನ ಮರುಭೂಮಿ ಪ್ರದೇಶಕ್ಕೆ ನೀರು ತಗೊಂಡು ಹೋಗೋದಕ್ಕೆ. ಸಿಂಧ್ ವಿರೋಧ ಇದಕ್ಕೆ. ಸಿಂಧ್ ಜನ ಬೀದಿಗಿಳಿದಿದ್ದಾರೆ. ನೀರಿಗಾಗಿ ಕದನ.
ಪ್ರತಿಭಟನೆಯಲ್ಲಿ AK-47ಗಳು ಬಂದಿದ್ದಾವೆ. ಸಿಂಧ್ ಪ್ರಾಂತ್ಯದ ಹೋಮ್ ಮಿನಿಸ್ಟರ್ ಜಿಯಾ ಉಲ್ ಹಸನ್ ಮನೆ ಪ್ರತಿಭಟನಾಕಾರರು ನುಗ್ಗಿ ಕೈಗೆ ಸಿಕ್ಕಿದ್ದನ್ನು ಹೊಡೆದಾಕಿದ್ರು. ಜಿಯಾ ಉಲ್ ಹಸನ್. ನೀರಿಗಾಗಿ ಅಂತರ್ಯುದ್ಧ. ಪಾಕಿಸ್ತಾನದ ಪ್ರಾಂತ್ಯಗಳ ಮಧ್ಯದ ಬಡದಾಟದ ಸುದ್ದಿಗಳನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ ಬಲೂಚಿಸ್ತಾನ, ಬಲೂಚಿ ಪ್ರತ್ಯೇಕತಾ ಹೋರಾಟ, ಅವರು ತಮ್ಮನ್ನು ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಣೆನೇ ಮಾಡ್ಕೊಂಡ್ಬಿಟ್ರು. ಭಾರತಕ್ಕೆ ಮನವಿ ಮಾಡಿಕೊಂಡಿದ್ದಾರೆ, ನಮ್ಮ ರಾಷ್ಟ್ರಕ್ಕೆ ಮಾನ್ಯತೆ ಕೊಡಿ, ನಿಮ್ಮ ದೇಶದಲ್ಲಿ ನಮ್ಮ ರಾಯಭಾರ ಕಚೇರಿಯನ್ನು ತೆಗೆಯೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಭಾರತಕ್ಕೆ ಬಲೂಚಿಸ್ತಾನ ಪ್ರತ್ಯೇಕತಾವಾದಿಗಳ ಮನವಿ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಖೈಬರ್ ಪಖ್ತೂನ್ವಾ, ಪಾಕಿಸ್ತಾನಕ್ಕೂ ನಮಗೂ ಸಂಬಂಧನೇ ಇಲ್ಲ, ನಮ್ಮದು ಪ್ರತ್ಯೇಕ ರಾಷ್ಟ್ರ ಅಂತಿದ್ದಾರೆ. ಸಿಂಧ್ ಪ್ರತ್ಯೇಕತಾವಾದದ ಹೋರಾಟ ಇದೆ. ಪಾಕಿಸ್ತಾನ್ ಈಸ್ ಬೇಸಿಕಲಿ ರೂಲ್ಡ್ ಬೈ ಪಂಜಾಬ್ ಅಷ್ಟೇ. ಪಂಜಾಬಿನವರದ್ದೇ ಪಾರುಪತ್ಯ ಪಾಕಿಸ್ತಾನದ ತುಂಬ. ನಿಮ್ಮ ನೇತೃತ್ವವನ್ನು, ನಿಮ್ಮ ಆಡಳಿತವನ್ನು ನಾವ್ಯಾಕೆ ಒಪ್ಕೋಬೇಕು ಅಂತ ಸಿಂಧ್ನವರು ಕೇಳ್ತಿದ್ದಾರೆ, ಬಲೂಚಿಸ್ತಾನದವರು ಕೇಳ್ತಾ ಇದ್ದಾರೆ, ಖೈಬರ್ ಪಖ್ತೂನ್ವಾದವರು ಕೇಳ್ತಾ ಇದ್ದಾರೆ. ನೋಡಿ ಅಲ್ಲಿ AK-47 ರಸ್ತೆಗಳು ನೀರಿಗಾಗಿ. ಈ ಮಧ್ಯದಲ್ಲಿ ಭಾರತದೊಳಗೆ ನಾನೊಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದೀನಿ. ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ವಿ ಅಂದಮೇಲೆ ಇದೆಲ್ಲವನ್ನೂ ಒಪ್ಕೋಬೇಕು ಅಂತ. ಒಪ್ಕೋಬೇಕು ಅಂದರೆ ಹೇಳಿದ್ದನ್ನು ಒಪ್ಕೋಬೇಕು ಅಂತಲ್ಲಿ ಇಂಥವ್ರು ಇದಾರಪ್ಪ ಅಂತ. ವಿಜಯ್ ವಾಡೆಟ್ಟಿವಾರ್ ಅಂತ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕ, ಅವರ 5,000 ರೂಪಾಯಿ ಡ್ರೋನ್ ಹೊಡೆಯೋದಕ್ಕೆ ನಾವು 15 ಲಕ್ಷ ರೂಪಾಯಿದು ಮಿಸೈಲ್ ಹಾರಿಸಿದ್ದೀವಿ ಅಂತ. ಪಾಕಿಸ್ತಾನದವ್ರು 5,000 ರೂಪಾಯಿ ಡ್ರೋನ್ ಹಾರಿಸಿದ್ರೆ ಅವುಗಳನ್ನು ಹೊಡೆಯೋದಕ್ಕೆ ನಾವು 15 ಲಕ್ಷ ರೂಪಾಯಿ, 5,000 ಅಂತಾರೆ ಈ ಮನುಷ್ಯ, ಹೊಡೆದಿದ್ದೀವಿ. ನಮ್ಮ ಹತ್ರ ಇದ್ದ 4 ರಫೇಲ್ಗಳ ಪೈಕಿ 3 ರಫೇಲ್ಗಳನ್ನು ಪಾಕಿಸ್ತಾನ ಹೊಡೆದಾಕಿದೆ ಅಂತ ಮಾಹಿತಿ ಇದೆ. ಸತ್ಯ ಯಾವುದು ನನಗೆ ಗೊತ್ತಿಲ್ಲ ಅಂತ. 3 ರಫೇಲ್ಗಳನ್ನು ಪಾಕಿಸ್ತಾನ ಹೊಡೆದಾಕಿದೆಯಂತೆ. ಒಂದ್ಸಲ ಕೇಳಿಸ್ಕೊಳ್ಳಿ ಮಾತಾಡೋದು. चाइना मेड 5,000 ड्रोन उन्होंने भेजा, वो चाइना के थे. उस ड्रोन की कीमत 15,000 है, उसमें कुछ नहीं होता है. उसके लिए हमने 15 लाख का ये दागा गया, वो क्या बोलते उसको, मिसाइल की कीमत 15 लाख थी एक ड्रोन गिराने के लिए, वो 15,000 का ड्रोन. वो चाइना की उसके पीछे पॉलिसी थी. ये भी कहा जाता है, ऐसी भी चर्चा ये बहुत जोर से है. सच्चाई क्या है, सच्चाई क्या है ये मुझे नहीं पता, पर ये चाइना के 5-6 हजार ड्रोन हिंदुस्तान में भेजे गए. उसको गिराने के लिए हमने 15-15 लाख का मिसाइल उसके ऊपर छोड़ा, उसको ध्वस्त करने के लिए डाला गया. ऐसी बहुत सारी चर्चा है. हमारे राफेल 4 राफेल या 3 राफेल गिराए गए, ऐसी चर्चा है. तो सरकार ने स्पष्टीकरण देना चाहिए कि हमारा ये नुकसान नहीं हुआ, हमारा फायदा हुआ. ये सच्चाई है. हमने इतना भारत पाकिस्तान का नुकसान किया है, भारत का कुछ नहीं हुआ है. बता देना चाहिए. चाइना ಅಂದರೆ ಹಣೆ ಬರ ಅಷ್ಟೇ. ಇಂಥವ್ರನ್ನೆಲ್ಲ ರಾಜಕೀಯ ನಾಯಕರುಗಳನ್ನಾಗಿ ಮಾಡಿಬಿಟ್ಟತ್ತಲ್ಲ ಪ್ರಜಾಪ್ರಭುತ್ವ. ಬೇಜಾರಿರೋದು ನನಗೆ ಅದರದೇ ಮೇಲೆ. 15,000 ರೂಪಾಯಿ ಡ್ರೋನ್ ಅವ್ರು ಹಾರಿಸಿದ್ರು, 15 ಲಕ್ಷದ ಮಿಸೈಲ್ನಲ್ಲಿ ನಾವು ಹೊಡೆದಾಕಿದ್ವಿ ಅಂತ. ಅಂದರೆ ಬೇಜಾರಿನಲ್ಲಿ ಹೇಳೋದು 15 ಲಕ್ಷದ ಮಿಸೈಲ್ ನಮ್ಗೆ ಲಾಸ್ ನಮಗಲ್ವ ಆಗಿದ್ದು ಅಂತ. ನಾಳೆ ಈ ಮನುಷ್ಯನಿಗೆ ಯಾರು ಬಂದು 15 ರೂಪಾಯಿ ಚಾಕುನಲ್ಲಿ ಚುಚ್ಚಿದ್ರೆ ನಾ 2.5 ಲಕ್ಷ ಕೊಟ್ಟು ಯಾಕೆ ಆಪ್ರೇಷನ್ ಮಾಡಿಸ್ಕೋಬೇಕು ಅನ್ನೋಕ್ಕಾಗತ್ತಾ? 15 ರೂಪಾಯಿ ಚಾಕುನಲ್ಲಿ ಚುಚ್ಚಿದಾರ್ರಿ, ಆಪ್ರೇಷನ್ಗೆ 2.5 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ ಖರ್ಚಾಗೋದಿಲ್ವಾ? ಲಾಸ್ ಯಾರ್ದಾಯ್ತು, ಲಾಭ ಯಾರ್ದಾಯ್ತು ಅಂತ ಯೋಚನೆ ಮಾಡ್ತಾನ ಮನುಷ್ಯ? ಭಾರತದಲ್ಲಿ ಒಂದು ಅವಾರ್ಡ್ ಶುರು ಮಾಡಬೇಕು ಅವಿವೇಕಕ್ಕೆ. ಅವಿವೇಕದ ಪರಮಾವಧಿಗೆ ಒಂದು ಅವಾರ್ಡ್ ಶುರು ಮಾಡಬೇಕು. ಇಂಥವ್ರೆಲ್ಲ ಕಾಂಪಿಟೇಷನ್ಗೆ ಬಂದುಬಿಡ್ತಾರೆ ಅದಕ್ಕೆ. ಕಾಶ್ಮೀರದ ಸ್ಥಳೀಯ 14 ಜನ ಭಯೋತ್ಪಾದಕರಿದ್ದಾರೆ. 14 ಜನ. ಅವರಿಂದ ಜನರನ್ನು ರಕ್ಷಿಸುವುದಕ್ಕೆ 7 ಲಕ್ಷ ಜನರ ಸೇನೆ ಯಾಕೆ ಬೇಕು ಅಂತ ಮಾತಾಡಿದ್ರೆ ಅವಿವೇಕತನ ಅನ್ನೋದಿಲ್ವಾ? ಅದನ್ನ ಹೊಡೆಯೋದಕ್ಕೆ ಬಂದವರು ಅವನು ಯಾಕ್ರಿ ಕಾಸ್ಟ್ಲಿ ಡ್ರೋನ್ಗಳನ್ನು ಇವ್ರಿಗೆ ಮಾಡರ್ನ್ ವಾರ್ಫೇರ್ ಅನ್ನೋದರ ನಯಾ ಪೈಸೆ ಅರ್ಥ ಇಲ್ಲ.
ಹೌದು, ಭಾರತದ ಮೇಲೆ ಫಸ್ಟು ಸ್ಯಾಚುರೇಷನ್ ಡ್ರೋನ್ ಅಟ್ಯಾಕ್ಸ್ ಅಂತ ಮಾಡ್ತಾರೆ, ಎಲ್ಲ ವಾರ್ಫೇರ್ಗಳಲ್ಲಾಗುವಂಥದ್ದು. ಭಾರತದ ರಡಾರ್ಗಳು ಎಲ್ಲೆಲ್ಲಿದ್ದಾವೆ, ಆ್ಯಂಟಿ ಡ್ರೋನ್ ಮಿಸೈಲ್ಗಳು ಎಲ್ಲೆಲ್ಲಿದ್ದಾವೆ, ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲೆಲ್ಲಿದ್ದಾವೆ ಅಂತ ನೋಡೋದಕ್ಕದು. ಪಾಕಿಸ್ತಾನ ಅಂಥ ಸುಮಾರು 300 ಡ್ರೋನ್ಗಳನ್ನು ಹಾರಿಸ್ತು ಈ ಸಲ. ಅವುಗಳ ಒಂದೊಂದರ ಬೆಲೆ 40,000 ರೂಪಾಯಿ, 40,000 ರೂಪಾಯಿ ಬೆಲೆ ಇತ್ತು. ಭಾರತ ಟ್ಯಾಕ್ಟಿಕಲಿ ಅವುಗಳನ್ನು ಯಾವ್ಯಾವುದರಿಂದ ಹೊಡಿಬೇಕು ಹೊಡಿತು, ಟ್ಯಾಕ್ಟಿಕಲಿ. ಅದನ್ನು ಲಾಸು ಅನ್ನೋದಕ್ಕಾಗತ್ತಾ? ನಾನು ಹಿಂದೆ ಒಂದು ಸಲ ನ್ಯೂಸ್ ಅವರ್ನಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ಹಮಾಸ್ ಮತ್ತು ಇಸ್ರೇಲ್ನ ವಿಷಯದಲ್ಲಿ. ಇಸ್ರೇಲ್ನವರು ಗಾಜಾ ಪಟ್ಟಿಯಲ್ಲಿ ಕಬ್ಬಿಣದ ಪೈಪ್ ಹಾಕಿದ್ದಾರೆ ಕುಡಿಯೋ ನೀರಿಗೆ ಅಂತ, ನೀರು ಹಾಕಿಕೊಟ್ಟಿದ್ದಾರೆ ಅವರು. ಹಮಾಸ್ನವರು ಆ ಪೈಪ್ಗಳನ್ನು ಕಟ್ ಮಾಡ್ಕೊತಾರೆ. ಕಟ್ ಮಾಡ್ಕೊಂಡು ಅಲ್ಲೇ ವೆಲ್ಡಿಂಗ್ ಮಷಿನ್ಗಳಲ್ಲಿ ಅದಕ್ಕೊಂದು ತುದಿ ಇಟ್ಟು ಸೈಡೆಲ್ಲ ರೆಕ್ಕೆಗಳ ಥರ ಮಾಡಿ ಅದರೊಳಗೆ ಯೂರಿಯಾ ಮತ್ತು ಸಕ್ಕರೆ ತುಂಬುತ್ತಾರೆ. ಒಂದು ಸಣ್ಣ ಕ್ಯಾಲ್ಕುಲೇಷನ್ ಇದೆ, ಅದು ಏನು ಅಂದರೆ ಸ್ಫೋಟಕವನ್ನಾಗಿಸುವುದಕ್ಕೆ. ಅದಕ್ಕೊಂದು ಲೋಕಲಿ ಈ ಕಬ್ಬಿಣದ ಬಾರ್ ಹಾಕಿ ಸ್ಟ್ಯಾಂಡ್ ಥರದ್ದು ಮಾಡ್ತಾರೆ. ಅದರ ತುದಿಗೆ ಡಿಟೋನೇಟರ್ ಇಟ್ಟು ಒಂದು ಬಾಂಬ್ ಮಾಡ್ತಾರೆ. ಅದು ಹೆಂಗಿರುತ್ತೆ ಅಂದರೆ, ಇಲ್ಲಿ ಬೆಂಕಿ ಇಟ್ಟರೆ ಅದರಲ್ಲಿನ ಯೂರಿಯಾ ಮತ್ತು ಸಕ್ಕರೆಯ ಫ್ಯೂಯಲ್ಲು 15ರಿಂದ 20 ಸೆಕೆಂಡ್ ಮಾತ್ರ ಉರಿಯುತ್ತದೆ, ಅಷ್ಟೇ ಅದರದ್ದು ಕೆಪಾಸಿಟಿ. 15ರಿಂದ 20 ಸೆಕೆಂಡ್ ಮೇಲೆ ಹೋಗಿ ಆ ನಂತರ ಕೆಳಗೆ ಬೀಳೋದಕ್ಕೆ ಶುರು ಮಾಡುತ್ತೆ. ಕೆಳಗೆ ಬಂದು ಕರೆಕ್ಟಾಗಿ ಅದರ ತುದಿನೇ ನೆಲಕ್ಕೆ ಬಡಿದ್ರೆ ಅದು ಬ್ಲಾಸ್ಟ್ ಆಗುತ್ತೆ. ಅದರ್ವೈಸ್ ಸುಮ್ಮನೆ ಯಾವುದೋ ಒಂದು ಪೈಪ್ ಬಿದ್ದಂಗೆ ಬಿದ್ದು ಬಿಡುತ್ತೆ. ದಟ್ ಈಸ್ ವಾಟ್ ಹಮಾಸ್ ಡಸ್. ಅಂಥ ಅದನ್ನ ಮಿಸೈಲ್ ಅಂತಿರೋ ಇನ್ನೇನಂತ ವೆರಿ ಕ್ರೂಡ್ ಮಿಸೈಲ್ಸ್, ಅವುಗಳನ್ನು ಮಾಡೋದಕ್ಕೆ ಎಲ್ಲ ಸೇರಿಸಿ ಲೆಕ್ಕ ಹಾಕಿದ್ರು ಹಮಾಸ್ಗೆ $200 ಖರ್ಚಾಗುತ್ತೆ, $200. ಅವುಗಳನ್ನು ಎದುರಿಸೋದಕ್ಕೆ ಇಸ್ರೇಲ್ ಐರನ್ ಡೋಮ್ ಮಾಡ್ಕೊಂಡಿದೆ. ಅಂಥ ಯಾವ ಮಿಸೈಲ್ ಬಂದರೂ ಆ ಮಿಸೈಲನ್ನು ರಡಾರ್ ಮೂಲಕ ಇವರು ಪತ್ತೆ ಹಚ್ತಾರೆ, ಹೊಡಿತಾರೆ. ನಾನು ಕೇಳಪಟ್ಟ ಪ್ರಕಾರ ಒಂದೊಂದು ಐರನ್ ಡೋಮ್ ಒಂದು ಸಲ ಶೂಟ್ ಮಾಡಿದರೆ ಎಷ್ಟು $6,000 ಏನೋ ಖರ್ಚು ಬರುತ್ತೆ. $200ಗೆ $6,000 ಕಳಿಸಿ ಹೊಡಿಬೇಕಾ ಅಂತಂದರೆ ಅವಿವೇಕ ಅನ್ನೋದಿಲ್ವಾ? ಅವಿವೇಕ ಅನ್ನೋದಿಲ್ವಾ? ಈ ಎಲ್ಲೆಲ್ಲಿಂದ ಬರ್ತವೆ ಇವೆಲ್ಲ? ಭಾರತದ ಜೆಟ್ಗಳನ್ನು, ಭಾರತದ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದ್ದೀವಿ. ಪಾಕಿಸ್ತಾನದ ಕ್ಲೇಮ್ ಅದು. ಕಾಂಗ್ರೆಸ್ನವ್ರಿಗೆ ಅದಕ್ಕೆ ಉತ್ತರ ಬೇಕಾಗಿದೆ. ಪಾಕಿಸ್ತಾನದವ್ರು ಹಂಗೆ ಹೇಳ್ತಿದ್ದಾರೆ, ನೀವೇನಂತೀರಿ ಅಂತ. ನೀವು ಯಾರ ವಕ್ತಾರರು? ಅಲ್ಲಿನ ರಕ್ಷಣಾ ಸಚಿವರು ಸ್ಕೈ ನ್ಯೂಸ್ನಲ್ಲಿ ಕೂತ್ಕೊಂಡು ಈ ಮಾತನ್ನು ಹೇಳಿದಾಗ ವಾಟ್ ಪ್ರೂಫ್ ಡು ಯು ಹ್ಯಾವ್ ಅಂತ ಆಂಕರ್ ಕೇಳಿದ್ರು. ಏನು ಪ್ರೂಫ್ ಇದೆ ನಿಮ್ಮ ಹತ್ರ ಭಾರತದ ಜೆಟ್ಗಳನ್ನು ನೀವು ಹೊಡೆದು ಹಾಕಿದ್ದಕ್ಕೆ ಅಂತ ಕೇಳಿದ್ರೆ, ನ್ಯೂಸ್ ಈಸ್ ಆಲ್ ಓವರ್ ಸೋಷಿಯಲ್ ಮೀಡಿಯಾ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವರು ಹೇಳಿದ್ದು. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಾ ಇದೆಯಲ್ಲ ಅಂತ ಆ್ಯಂಕರ್ ನೆನಪಿಸಿದ್ರು ಅವ್ರಿಗೆ. ಮತ್ತೆ ನೀವು ಒಂದು ದೇಶದ ರಕ್ಷಣಾ ಸಚಿವರು ನೋಡ್ಕೊಂಡು ಮಾತಾಡಿ ಅಂತ. ಆ ಪ್ರೊಪಗಂಡನ ಭಾರತದಲ್ಲಿ ಇವ್ರು ಕೇಳ್ತಾ ಇದ್ದಾರೆ. ಆಯ್ತಪ್ಪ, ಯುದ್ಧ ಆಗಿದೆ ರೀ. ಇವ್ರು ಏನು ಗಾಢವಾಗಿ ಏನು ನಂಬಿದಾರಲ್ಲ, ಇದು ಇವ್ರದ್ದೊಬ್ಬರದೆಲ್ಲ. ರಾಹುಲ್ ಗಾಂಧಿದು ಪ್ರಶ್ನೆ, ಎಷ್ಟು ಜೆಟ್ ಹೊಡೆದಿದ್ದಾರೆ ಹೇಳಿ. ಅಕಸ್ಮಾತ್ 1-2 ರಫೇಲ್ನ ಪಾಕಿಸ್ತಾನ ಹೊಡೆದು ಹಾಕಿದೆ ಅಂತಲೇ ಇಟ್ಕೊಳ್ಳಿ. ವಾಟ್ ಡು ಯು ವಾಂಟ್ ಟು ಪ್ರೂವ್? ಏನನ್ನು ಪ್ರೂವ್ ಮಾಡೋದಕ್ಕೆ ಬಯಸ್ತಾ ಇದ್ದೀರಿ? ಏನು ಸಾಧನೆ ಆಗುತ್ತೆ ಅದನ್ನು ಹೇಳೋದ್ರಿಂದ? ಯುದ್ಧ ನಷ್ಟಗಳು ಆ ಕಡೆನೂ ಆಗಿದ್ದಾವೆ, ಈ ಕಡೆನೂ ಆಗಿರ್ತವೆ. ನಂಗೆ ಗೊತ್ತಿಲ್ಲ, ವಿ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್. ಸರ್ವಪಕ್ಷ ಸಭೆಯಲ್ಲಿ ಇದೇ ಪ್ರಶ್ನೆಯನ್ನು ವಿಪಕ್ಷಗಳು ರಾಜನಾಥ್ ಸಿಂಗರಿಗೆ ಕೇಳಿದಾಗ ನಮ್ಮ ಹತ್ರ ಅಂಥ ಲಾಸ್ ಯಾವುದೂ ಆಗಿಲ್ಲ ಅಂತ ಹೇಳಿದಾರಂತೆ. ಅವರು ಮಾಹಿತಿ ಬಂತು. 3 ಸೇನಾ ನಾಯಕರು ಕೂತ್ಕೊಂಡು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾಗ ಪತ್ರಕರ್ತರ ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರು, ಯುದ್ಧ ಅಂದಾಗ ಲಾಭ ನಷ್ಟಗಳು ಇರ್ತವೆ. ಆಲ್ ಅವರ್ ಪೈಲಟ್ಸ್ ಹ್ಯಾವ್ ಗಾನ್ ಹೋಮ್ ಸೇಫ್ಲಿ. ಇದು ಸೈನ್ಯದಿಂದ ಬಂದ ಉತ್ತರ. ನಮ್ಮ ಎಲ್ಲ ಪೈಲಟ್ಗಳು ಸುರಕ್ಷಿತವಾಗಿ ಮನೆ ತಲುಪಿದ್ದಾರೆ. ಇದಾದ ಮೇಲೂ ಪಾಕಿಸ್ತಾನ ಏನನ್ನ ಬಯಸ್ತಾ ಇದೆಯೋ ಅದನ್ನು ಸಾಧಿಸುವ ಮೂಲಕ ವಾಟ್ ಆರ್ ಯು ಗೋಯಿಂಗ್ ಟು ಅಚೀವ್ ಅನ್ನೋದೇ ನನ್ನ ಪ್ರಶ್ನೆ. ಏನು ಅಚೀವ್ ಮಾಡ್ತೀವಿ? ಕೆಲವು ಸಂದರ್ಭದಲ್ಲಿ
ಪಾಲಿಟಿಕ್ಸು, ಪಕ್ಷಗಳು ಎಲ್ಲವನ್ನೂ ಮರೆತು ಯೋಚನೆ ಮಾಡಿ ಕೇವಲ ಭಾರತೀಯರಾಗಿ ಯೋಚನೆ ಮಾಡೋದಕ್ಕಾಗೋದಿಲ್ವ? ಕೆಲವು ಸಂದರ್ಭದಲ್ಲಾದರೂ ದೇಶದ ಸುರಕ್ಷತೆಯ ಪ್ರಶ್ನೆ ಬಂದಾಗ, ಭದ್ರತೆಯ ಪ್ರಶ್ನೆ ಬಂದಾಗ, ಸಾರ್ವಭೌಮತೆಯ ಪ್ರಶ್ನೆ ಬಂದಾಗ, ನಮ್ಮ ಜಾತಿಗಳು, ಧರ್ಮಗಳು, ಪಕ್ಷಗಳು, ಸಿದ್ಧಾಂತಗಳು ಎಲ್ಲವನ್ನೂ ಪಕ್ಕಕ್ಕಿಟ್ಟು ಬರೀ ಭಾರತೀಯರಾಗಿ ಯೋಚನೆ ಮಾಡೋದಕ್ಕಾಗೋದಿಲ್ವಾ? ಇತಿಹಾಸದಲ್ಲಿ ಮೊಟ್ಟ ಮೊದಲ ಸಲ ಭಾರತ ಕ್ರಾಸ್ ಬಾರ್ಡರ್ ಟೆರರಿಸಂನ ವಿಷಯದಲ್ಲಿ ಇಷ್ಟೊಂದು ಸ್ಟರ್ನ್ ಸ್ಟ್ಯಾಂಡ್ ತೆಗೆದುಕೊಂಡಿದೆ. ಎದೆ ತಟ್ಕೊಂಡು ಹೇಳ್ಕೊಳ್ಳೋಣ ರೀ ಅದನ್ನ. ಇಂಥದ್ದೊಂದು ಕಠಿಣ ನಿಲುವನ್ನು ಭಾರತ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಸಲ ತಗೊಂಡಿದೆ. ನಮ್ಮ ನೆಲದ ಮೇಲೆ ನೀವು ದಾಳಿ ಮಾಡಿದ್ರೆ ಒಳಗೆ ನುಗ್ಗಿ ಹೊಡಿತೀವಿ ಅಂತ. ಬರೀ ಬಾಯಿ ಮಾತಿನಲ್ಲ, ಕಡಿ ನಿಂದ ಕರೆಂಗೆ ಅಲ್ಲ, ಕಟುವಾಗಿ ಖಂಡಿಸುತ್ತೇವೆ ಅಲ್ಲ, ನುಗ್ಗಿ ಹೊಡಿತೀವಿ. ಭಾರತೀಯನಾಗಿ ಎದೆ ಉಬ್ಬಿಸ್ಕೊಂಡು ಎದೆ ತಟ್ಕೊಂಡು ಹೇಳೋದು ಬೇಡವಾ ಅದನ್ನ? ಪಕ್ಷ ಮತ್ತು ಪಕ್ಷ ರಾಜಕಾರಣಕ್ಕೆ ಹೋಗ್ತಾ ಇಲ್ಲ ನಾನು. ಎಷ್ಟು ಸಲ ಬಂದು ಹೊಡೆದ್ರು ಭಯೋತ್ಪಾದಕರು? ಪಹಲ್ಗಾಮ್ನಲ್ಲಿ 26 ಸಾವುಗಳಾಗಿದ್ದು, ಇದರ 8 ಪಟ್ಟು 10 ಪಟ್ಟು ಹೆಚ್ಚು ಸಾವುಗಳು ಭಯೋತ್ಪಾದಕ ದಾಳಿಯಲ್ಲಿ, ಒಂದೊಂದೇ ಭಯೋತ್ಪಾದಕ ದಾಳಿಯಲ್ಲಿ ಭಾರತದಲ್ಲಿ ಆಗಿರಲಿಲ್ವಾ? ಏನು ಮಾಡ್ತಿತ್ತು ಭಾರತ? ಏನು ಮಾಡಿತ್ತು ಭಾರತ? ಇದನ್ನು ಸಹಿಸಿಕೊಳ್ಳೋದಿಲ್ಲ. ಅವರು ಬಂದರು, ಒದ್ರು, ಹೋದ್ರು, ನಾವು ಹೋಗಿ ಅಮೆರಿಕದ ಮುಂದೆ ಹೇಳಿದ್ವಿ, ವಿಶ್ವಸಂಸ್ಥೆ ಮುಂದೆ ಹೇಳಿದ್ವಿ, ಭದ್ರತಾ ಮಂಡಳಿ ಮುಂದೆ ಹೇಳಿದ್ವಿ. ಹಿಂಗೆ ಹೊಡೆದ್ರು ನಮ್ಮನ್ನು, ಹಂಗೆ ಹೊಡೆದ್ರು ನಮ್ಮನ್ನು. ಈಗ ವಾಪಸ್ ಹೊಡೆದು ನಾವು ಹೊಡೆದಿದ್ದೀವಿ ನೋಡಿ ಅಂತಿದ್ದೀವಿ. ಒಬ್ಬ ಭಾರತೀಯನಾಗಿ ಹೆಮ್ಮೆ ಪಡಬೇಕಾಗಿರೋ ವಿಷಯ ಅಲ್ವಾ ಇದು? ಹೆಮ್ಮೆ ಪಡಬೇಕಾಗಿರೋ ವಿಷಯ ಅಲ್ವಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈ ಮನಸ್ಥಿತಿನೇ ಅರ್ಥ ಆಗೋದಿಲ್ಲ ನನಗೆ. AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಘಟನೆ ಆದಾಗ, ಪಹಲ್ಗಾಮ್ ಘಟನೆ ಆದಾಗ ಅವರು ಬೆಂಗಳೂರಿನಲ್ಲೇ ಮಾತಾಡೋದು. ಐ ಅಪ್ರಿಷಿಯೇಟೆಡ್ ಇಟ್. ಅವ್ರ ಮಗನಿಗೆ ಹುಷಾರಿಲ್ಲ, ತೀವ್ರ ಅನಾರೋಗ್ಯ ಇದೆ. ಅವತ್ತು ಹೇಳಿದ್ರು ಅವರು, ನನ್ನ ಮಗನಿಗೆ ಹುಷಾರಿಲ್ಲ, ತೀವ್ರ ಅನಾರೋಗ್ಯ ಇದೆ, ನನ್ನ ಕುಟುಂಬ ಮತ್ತು ದೇಶ ಅಂತ ಬಂದಾಗ ನಾನು ದೇಶದ ಪರವಾಗಿ ನಿಂತ್ಕೊಳ್ಳೋದು ನನ್ನ ಪ್ರಯಾರಿಟಿ ಅಂದರು ಮಲ್ಲಿಕಾರ್ಜುನ ಖರ್ಗೆ ಅವರು. ಶಭಾಷ್ ಅಂದ್ವಿ ನಾವು. AICC ರೆಸಲ್ಯೂಷನ್ ಪಾಸ್ ಮಾಡಿತು. 26 ಅಮಾಯಕರ ಹತ್ಯೆ ಖಂಡನೀಯ, ಇದರ ವಿರುದ್ಧ ಭಾರತ ಏನೇ ಕ್ರಮ ಕೈಗೊಳ್ಳದಿದ್ದರೂ ನಾವು ಸರ್ಕಾರದ ಬೆಂಬಲಕ್ಕೆ ನಿಲ್ತೀವಿ ಅಂತ. ನಾನು ಇದೇ ಚೇರ್ ಮೇಲೆ ಇಲ್ಲೇ ಕೂತ್ಕೊಂಡು ಅದನ್ನು ಶಭಾಷ್, ಒಂದು ವಿಪಕ್ಷ ಹಿಂಗೆ ನಿರ್ಧಾರ ತಗೊಳ್ಬೇಕು ಅಂತಂದೆ. ಅದಾದಮೇಲೆ ಶುರುವಾದವಲ್ಲ ಹೇಳಿಕೆಗಳು. ನೆನ್ನೆ ಹೊಸಪೇಟೆಯಲ್ಲಿ ನಿಂತ್ಕೊಂಡು ಚುಟ್ಪುಟ್ ಯುದ್ಧ ಅಂದ್ರೆ ಅವರು. ಚುಟ್ಪುಟ್ ಯುದ್ಧ ಕೇಳಿಸ್ಕೊಳ್ಳಿ ಒಮ್ಮೆ. ಮಾತನ್ನ ಹೇಳಿದ್ದೇನೆ, ಇನ್ನೂವರೆಗೆ ಅದರ ಉತ್ತರವನ್ನ ಬಂದಿಲ್ಲ. ಮೋದಿ ಅವರು 17ನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು. ಆದ್ರೆ 17ನೇ ತಾರೀಕು ಕಾಶ್ಮೀರ್ಗೆ ನೀವು ಹೋಗಬೇಡಿ ಅಂತ ಹೇಳಿ ಅವರ ಬೆವುಗಾರಿಕೆ, ಅಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸು ಅವ್ರಿಗೆ ಹೇಳಿದ್ರು ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ, ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರು. ಇದು ನಿಮಗೆ ಗೊತ್ತಿದ್ದಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂಥ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವು. ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ಟು ಯುದ್ಧಗಳು ನಡೆದಿವೆ, ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ, ಪಾಕಿಸ್ತಾನ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು. ಮಾತನ್ನ ಹೇಳಿದ್ದೇನೆ, ಇನ್ನೂವರೆಗೆ ಅದರ ಉತ್ತರವನ್ನ ಬಂದಿಲ್ಲ. ಮೋದಿ ಅವರು 17ನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು. ಮೋದಿ ಅವರಿಗೆ ಬೇಹುಗಾರಿಕೆ ಮಾಹಿತಿ ಕೊಟ್ಟಿತ್ತಂತೆ, ಅಲ್ಲಿ ಭಯೋತ್ಪಾದಕರಿದ್ದಾರೆ ಹೋಗಬೇಡಿ ಅಂತ. ರಾಜಕಾರಣಕ್ಕೊಂದು ಮಿತಿ ಇರಬೇಕು, ರಾಜಕಾರಣಕ್ಕೊಂದು ಮಿತಿ ಇರಬೇಕು. ಒಂದು ಗೆರೆ ದಾಟಬಾರ್ದು. ಭದ್ರತಾ ದಾಳಿ, ಬೇಹುಗಾರಿಕಾ ವೈಫಲ್ಯ ಎಲ್ಲರೂ ಚರ್ಚೆ ಮಾಡಿದ್ದೀವಿ ಅದರ ಬಗ್ಗೆ. ಇನ್ಯಾವತ್ತೂ ಹಿಂಗೆ ಆಗಬಾರ್ದು ಅನ್ನೋ ವಿಷಯದಲ್ಲಿ ಎರಡನೇ ಮಾತಿಲ್ಲ. ಮತ್ತೆ ಹೇಳ್ತೇನೆ, ನಾನು ಪಕ್ಷ ರಾಜಕಾರಣಕ್ಕೆ ಹೋಗೋ ಇಷ್ಟ ಇಲ್ಲ. 13 ಅತಿ ದೊಡ್ಡ ಭಯೋತ್ಪಾದಕ ದಾಳಿಗಳ ಲಿಸ್ಟ್ ಕೊಡ್ತೀನಿ.
ಅಲ್ಲಿ ಆದಂಥ ಭದ್ರತಾ ವೈಫಲ್ಯ, ಬೇಹುಗಾರಿಕಾ ವೈಫಲ್ಯ ಮತ್ತು ಭಯೋತ್ಪಾದಕ ದಾಳಿಯ ನಂತರ ಭಾರತದ ಕ್ರಮಗಳೇನಿದ್ವು ನೀವು ಯೋಚನೆ ಮಾಡಿ ಒಂದ್ಸಲ. ಸುಧಾಂಶು ತ್ರಿವೇದಿ ಹೇಳ್ತಾ ಇದ್ದಾರೆ, ಭಾರತೀಯ ಸೇನೆ ಅಪ್ರತಿಮ ಶೌರ್ಯ ಪರಾಕ್ರಮಕ್ಕೆ ಆಪರೇಷನ್ ಸಿಂಧೂರ ಪ್ರತಿಬಿಂಬ. ಅದನ್ನು ಚುಟ್ಪುಟ್ ಘಟನೆ ಅಂತ ಕರೀತಾ ಇದ್ದೀರಿ. ಇದು ಭಾರತೀಯ ಸೇನೆಯ ಶೌರ್ಯಕ್ಕೆ ಮತ್ತು 140 ಕೋಟಿ ಭಾರತೀಯರ ಭಾವನೆಗಳಿಗೆ ಅವಮಾನ. ಕೇಳಿಸ್ಕೊಳ್ಳಿ. भारत की सेना के अप्रतिम शौर्य और पराक्रम के प्रतीक ऑपरेशन सिंदूर को छुटपुट घटना कहना न सिर्फ निंदनीय है, बल्कि भारत की सेना के शौर्य और पराक्रम और 140 करोड़ भारतवासियों की भावनाओं का अपमान। इससे पूर्व राहुल गांधी जी अनेक प्रकार के अवांछित और अनर्गल बातें करते हुए भारतीय विमानों और इनके बारे में न जाने किस प्रकार की बातें कर रहे हैं, जो वो फितरतन पहले भी करते आ रहे हैं। पहले राहुल गांधी और अब खड़गे जी के बयान के बाद एक बात बहुत साफ हो गई है कि पिछले कुछ दिनों में इंडी गठबंधन के नेताओं के जो बयान आ रहे हैं, ये कोई अनायास मुंह से निकले बयान नहीं है। ये एक सुविचारित, भारत विरोधी और पाकिस्तान को ऑक्सीजन देने वाली विचारधारा से पोषित होकर आने वाले बयानों की श्रृंखला है। ಮೋದಿಯವರ ಮೇಲಿನ ಒಂದು ಮತ್ಸರದಿಂದಾಗಿ, ಅವರ ಮೇಲಿನ ಒಂದು ದ್ವೇಷದಿಂದಾಗಿ ಒಂದಷ್ಟು ಕಾಂಗ್ರೆಸ್ ನಾಯಕರು ಈ ರೀತಿ ಹೇಳಿಕೆಯನ್ನು ಕೊಡ್ತಾನೆ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿರುವಂತಹ ಹಿರಿಯ ನೇತಾರರಾಗಿರುವಂತಹ ಸಲ್ಮಾನ್ ಖುರ್ಷಿದ್ ಇರ್ಬೋದು, ಶಶಿ ತರೂರ್ ಇರ್ಬೋದು, ಭಾರತ ಸರ್ಕಾರ ಕಳಿಸ್ತಾ ಇರುವಂತಹ ಡೆಲಿಗೇಷನ್ ನ ಅವರೇ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪಾಕಿಸ್ತಾನದ ರಾಷ್ಟ್ರಪಿತ, ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಭಾರತಕ್ಕೆ ಯಾವ ರಾಷ್ಟ್ರನೂ ಯಾಕೆ ಬೆಂಬಲವನ್ನು ಕೊಡಲಿಲ್ಲ? ಪ್ರಿಯಾಂಕಾ ಖರ್ಗೆ ಕೇಳ್ತಾರೆ, ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಎಷ್ಟು ಓದಿದ್ದೀರಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ಟರ್ಕಿ ಯಾಕೆ ಸಪೋರ್ಟ್ ಕೊಡ್ಲಿಲ್ಲ? ಯಾಕೆ ಪಾಕಿಸ್ತಾನ ಪರ ನಿಲ್ತಾ ಇದೆ? ಚೈನಾ ಯಾಕೆ ನಮ್ಮ ಪರ ನಿಲ್ಲಿಲ್ಲ, ಪಾಕಿಸ್ತಾನ ಪರ ನಿಲ್ತಾ ಇದೆ ಅಂತ ಪ್ರಿಯಾಂಕಾ ಖರ್ಗೆ ಅವರೇ ಕೇಳ್ತಿರಲ್ಲ. ಟರ್ಕಿ ಒಂದು ಇಸ್ಲಾಮಿಕ್ ದೇಶ, ಪಾಕಿಸ್ತಾನ ಪರ ನಿಲ್ದಲೆ ಟರ್ಕಿ ನಮ್ಮ ಪರ ನಿಲ್ಲುತ್ತಾ? ಅಂಬೇಡ್ಕರ್ ಚಿಂತನೆ ನೀವು ಓದ್ಕೊಂಡಿಲ್ವಲ್ಲ ಸರ್? ಆ ಟರ್ಕಿನ ಇವತ್ತು ಈ ಮಟ್ಟಕ್ಕೆ ಬೆಳೆಸಿದವ್ರು ಯಾರು ಹೇಳಿ? ನಿಮ್ಮ ಕಾಂಗ್ರೆಸ್. ಚೈನಾ ನಮ್ಮ ಪಕ್ಕದಲ್ಲಿ ಇರೋದು ಸರ್, ನಮ್ಮ ಎನಿಮಿ ಕಂಟ್ರಿ ನಮಗೆ ಹ್ಯಾಕ್ ಸಪೋರ್ಟ್ ಮಾಡಕ್ಕಾಗುತ್ತೆ ಸರ್? ಸೌದಿ ಅರೇಬಿಯಾ ಯಾವಾಗ್ಲೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ಯಾಕಂದ್ರೆ ಸೌದಿ ಸುನ್ನಿ ಕಂಟ್ರಿ. ಆದ್ರೆ ಈ ಸರಿ ಸೌದಿ ಅರೇಬಿಯಾ ಪಾಕಿಸ್ತಾನ ಪರ ನಿಂತಿದ್ಯಾ? ಇವತ್ತು ಪೆಹಲ್ಗಾಮ್ದಲ್ಲಿ ದಾಳಿ ನಡೆಯುವಂತ ವಿಚಾರ ಬಂದಂತ ಟೈಮಲ್ಲಿ ಪ್ರಧಾನಮಂತ್ರಿಗೆ ಮುಂಚೆನೆ ಗೊತ್ತಿತ್ತು ಅಂದೇಳಿ ಸಣ್ಣ ಮಕ್ಕಳ ರೀತಿಯಲ್ಲಿ ಕೂಡ ಅವ್ರು ಮಾತಾಡೋಂಥ ಕೆಲಸ ಮಾಡಿ, ಅದು ಹೆಂಗ ಆಗುತ್ತೆ ರೀ? ಮುಂಚೆ ಏನನ್ನ ಪೆಹಲ್ಗಾಮ್ದಲ್ಲಿ ದಾಳಿ ಆಗುತ್ತೆ ಅಂದ್ರೆ ಪ್ರಧಾನಮಂತ್ರಿಗೆ ಗೊತ್ತಂದ್ರೆ ಅವ್ರು ಸುಮ್ಮನೆ ಬಿಡ್ತಾನೆ, ಕೆಡವಾಗಿ ಹೊಡಿತಾರೆ. ಹಂಗಾಗಿ ಇವತ್ತು ಕೇವಲ ಸುಮ್ಮನೆ ಮಾತಾಡ್ಬೇಕಂದೇಳಿ ಮಾತಾಡೋದ್ರಿಂದ ಯಾರಿಗೂ ಶೋಭಿತರಂತ ಕೆಲಸ ಇಲ್ಲ. ಬಹುಶಃ ಅವ್ರೇನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂಚೆನೆ ಗೊತ್ತು ಅನ್ನೋಂಥ ಮಾತು ಏನು ಹೇಳ್ತಾ ಇದ್ರು, ಅವ್ರೇನ ಗುಪ್ತಚರ ಮುಖ್ಯಸ್ಥರಾಗಿದ್ದಾರೇನೋ ಗೊತ್ತಿಲ್ಲ ಆಗಲಿ, ಅವ್ರಿಗೆ ಮುಂಚೆ ಇವ್ರಿಗೆ ಗೊತ್ತಾಗಿದೆ. ಹಂಗಾಗಿ ಏನು ಮಾತಾಡ್ತಾರೆ ಒಂದು ಕೂಡ ಅದು ಬಾಯಿ ಮಾತಾಡ್ಬೇಕಂದ್ರೆ ಮಾತಾಡ್ತಾರೆ, ಎಲ್ಲಿ ಕೂಡ ಕನೆಕ್ಟ್ ಆಗಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಕಿಸ್ತಾನದ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಅಥವಾ ಭಾರತದ್ದು ಮೊದಲನ್ನು ಸ್ಪಷ್ಟಪಡಿಸಲಿ. ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ, ನಮ್ಮ ವೈರಿ ಪಾಕಿಸ್ತಾನ ಅಂತ ಹೇಳಬೇಕು. ಅಂದರೆ ಇವ್ರದ್ದು ಎಷ್ಟು ದೇಶ ಬೇಕಾಗಿಲ್ಲ, ಇವ್ರಿಗೆ ಬರೀ ಓಟ್ ಬೇಕಾಗಿದೆ. ಅವರು ಸ್ವಲ್ಪ ದೇಶದ ಬಗ್ಗೆ ಮಾತಾಡೋದು ಕಲಿ. ಇವ್ರು ಮಾತಾಡಿದ್ದೆಲ್ಲನೂ ಮರ್ತು ಬಿಡೋಣ. ನಾವು ಈ ದೇಶದ ಜನಸಾಮಾನ್ಯರು, ಜವಾಬ್ದಾರಿಯುತ ಪ್ರಜೆಗಳಾದವರು, ಪಕ್ಷ, ಜಾತಿ, ಧರ್ಮ, ಸಿದ್ಧಾಂತಗಳನ್ನು ಪಕ್ಕಕ್ಕಿಟ್ಟು ದೇಶ ಎಲ್ಲಿಂದ ಎಲ್ಲಿಗೆ ಬಂತು ಅನ್ನೋದನ್ನಷ್ಟೇ ಯೋಚನೆ ಮಾಡೋದು. ಎಲ್ಲಿಂದ ಎಲ್ಲಿಗೆ ಬಂತು, ಏನನ್ನು ಆಸ್ ಅ ನೇಷನ್ ಏನನ್ನು ಸಾಧಿಸಿದ್ದೀವಿ, ಸಾಧಿಸಬೇಕಾದದ್ದು ಏನಿದೆ ಅಷ್ಟೇ ಯೋಚನೆ ಮಾಡಬೇಕಾಗಿರುವುದು. ಪ್ರಾಣಗಳಿಗೆ ಬೆಲೆ ಇದೆ. ಆ ಪ್ರಾಣಗಳನ್ನು ಕಳೆದುಕೊಂಡಾಗ ನಾವು ಪ್ರತಿಕ್ರಿಯೆ ಕೊಡೋದಕ್ಕೆ ಶುರು ಮಾಡಿದ್ದೀವಿ. ಇಂಥ ಪ್ರತಿಕ್ರಿಯೆಯನ್ನು ಭಾರತ ಹಿಂದೆ ಕೊಟ್ಟಿರಲಿಲ್ಲ. ಆವಾಗಲೇ ಕೊಟ್ಟಿದ್ರೆ ಇನ್ನೊಂದಷ್ಟು ಅಮಾಯಕ ಪ್ರಾಣಗಳು ಉಳಿತಿದ್ವೋ ಏನೋ. ಭಾರತ ಇಂಥದ್ದೊಂದು ಸ್ಥಿತಿಗೆ ಬರುವುದಕ್ಕೆ ಆ ಪಕ್ಷದವ್ರ ಕಾರಣವ, ಈ ಪಕ್ಷದವರ ಕಾರಣವ, ಎಲ್ಲರೂ ತಮ್ಮ ತಮ್ಮ ಕೈಲಾದ ಮಟ್ಟಿಗೆ ಈ ದೇಶದ ರಥವನ್ನು ಎಳ್ಕೊಂಡು ಬಂದಿದ್ದಾರೆ. ಯಾರ್ದೋ ಕೈಲಿ ಜಾಸ್ತಿ ಆಗಿರ್ಬೋದು, ಯಾರ್ದೋ ಕೈಲಿ ಕಡಿಮೆ ಆಗಿರಬಹುದು. ಜನಸಾಮಾನ್ಯರಾದ ನಾವು ಯೋಚಿಸಬೇಕಾದ ರೀತಿ ಅದಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.